ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ 2ನೇ ಆಯುರ್ವೇದ ವಿಶ್ವ ಸಮ್ಮೇಳನವು ಯಶಸ್ವಿಯಾಗಿ ಜರುಗುತ್ತಿದೆ. 4 ದಿವಸಗಳ ಕಾಲ ನಡೆಯುತ್ತಿರುವ ಈ ಒಂದು ಆಯುರ್ವೇದ ವರ್ಲ್ಡ್ ಸಬ್ಮಿಟ್ 2ನೇ ಆಯುರ್ವೇದ ವರ್ಲ್ಡ್ ಸಬ್ಮಿಟ್ನಲ್ಲಿ ಆಲ್ಮೋಸ್ಟ್ ತುಂಬ ದೊಡ್ಡ ಮಟ್ಟದ ಸಬ್ಮಿಟ್ ಆಗಿದ್ದು ಸುಮಾರು ರಾಜ್ಯ, ಸುಮಾರು ಜಿಲ್ಲೆ, ತಾಲೂಕು, ಹೋಬಳಿ ಮಟ್ಟದಿಂದ ವಿದ್ಯಾರ್ಥಿನಿಯರು ಮತ್ತು ಆಯುರ್ವೇದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಮತ್ತು ಹಳೆಯ ಆಯುರ್ವೇದ ಕ್ಷೇತ್ರದಲ್ಲಿ ಛಾಪು ಮೂಡಿಸಿ ಸುಮಾರು 2000 ವರ್ಷಕ್ಕೂ ಹೆಚ್ಚು ಕಾಲ ಆಯುರ್ವೇದ ತಮ್ಮದೇ ಆದ ಒಂದು ಛಾಪು ಮೂಡಿಸಿ ಭಾರತ ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಪಸರಿಸ್ತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ಇಂಥ ಮೇಳಗಳು ಹೆಚ್ಚೆಚ್ಚು ನಡೆದಾಗ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ರೆಕಗ್ನೈಸೇಷನ್ಗೆ ಆಯುರ್ವೇದದ ಬಗ್ಗೆ ಮತ್ತು ದೇಶವೇ ತಿರುಗಿ ನೋಡುವ ನಿಟ್ಟಿನಲ್ಲಿ ಈ ಥರ ಒಂದು ಪ್ರೋಗ್ರಾಮ್ಸ್ಗಳು ತುಂಬ ಮಹತ್ವ ಪಡೆದಿದೆ. ಅದೇ ಥರನೇ ಈ ಆಲ್ಮೋಸ್ಟ್ 25ನೇ ತಾರೀಕು ಅಂದರೆ ಕ್ರಿಸ್ಮಸ್ ದಿನ ಸ್ಟಾರ್ಟ್ ಆದಂಥ ಈ ಒಂದು ಈವೆಂಟು ಆಲ್ಮೋಸ್ಟ್ 4 ದಿವಸಗಳ ಕಾಲ ನಡೀತಾ ಇದೆ. ಬೆಂಗಳೂರಿನ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಆಲ್ಮೋಸ್ಟ್ ಎಲ್ಲ ಊರುಗಳಿಂದ ವಿದ್ಯಾರ್ಥಿನಿಯರು, ಸ್ಟೂಡೆಂಟ್ಸು, ಮೆಡಿಕಲ್ ಸ್ಟೂಡೆಂಟ್ಸು, ಆಯುರ್ವೇದ ಸ್ಟೂಡೆಂಟ್ಸು, ಬೇರೆ ಬೇರೆ ಡಿಗ್ನಿಟ್ರೀಸ್, ಬೇರೆ ಬೇರೆ ಊರುಗಳಿಂದ ಆಲ್ಮೋಸ್ಟ್ ತುಂಬ ಜನ ಬಂದು ಈ ಒಂದು ಭಾಗವಹಿಸ್ತಾ ಇರೋದು ತುಂಬ ವಿಶೇಷತೆ. ಮತ್ತು ತುಂಬ ಯಶಸ್ವಿಯಾಗಿ ಜರುಗಿದಂಥ ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯಮಾನ್ಯರು ಕೂಡ ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಹಲವಾರು ಆಯುರ್ವೇದ ಕ್ಷೇತ್ರಕ್ಕೆ ಸಾಧನೆ ಮಾಡಿ ದಶಕಗಟ್ಟಲೆಯಿಂದ ಛಾಪು ಮೂಡಿಸಿ ವೈದ್ಯರಾಗಿ ಹಲವಾರು ಸೇವೆ ಸಲ್ಲಿಸಿದಂಥ ಮಹನೀಯರನ್ನೆಲ್ಲರನ್ನೂ ಒಂದೇ ಸೂರಿನಾಡಿಯಲ್ಲಿ ಕರೆಸಿ ಅವ್ರನ್ನ ಗುರುತಿಸುವಂತ ಒಂದು ಕೆಲಸ ಮತ್ತೆ ಅದೇ ತರನೇ ಅವರಿಗೆ ಅವಾರ್ಡ್ ಕೂಡ ಕೊಡಲಾಯಿತು. ಆಲ್ಮೋಸ್ಟ್ ಬೇರೆ ಬೇರೆ ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗಳು ಮಟ್ಟದಿಂದ ಎಲ್ಲ ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಬ್ರ್ಯಾಂಡಿಂಗ್ ಇರುವಂತಹ ಫಾರ್ಮಾಸ್ಯೂಟಿಕಲ್ ಕಂಪನಿ ಹಿಮಾಲಯ ಡ್ರಗ್ಸ್ 100+ ಕಂಟ್ರೀಸ್, ಒನ್ ಹಿಮಾಲಯ ವೆಲ್ನೆಸ್ ಕಂಪನಿ ಮುಂಚೂಣಿಯಲ್ಲಿರುವಂತಹ ಸಂಸ್ಥೆ 1930ರಿಂದ ಹಿಮಾಲಯ ಕಂಪನಿ ತನ್ನದೇ ಆದ ಒಂದು ಛಾಪು ಮೂಡಿಸಿರುವಂತಹ ಹಿಮಾಲಯ ವೆಲ್ನೆಸ್ ಕಂಪನಿ. ಸೊ ಅವರು ಕೂಡ ಭಾಗವಹಿಸಿದ್ದಾರೆ. ಅದೇ ಥರ ಹಲವಾರು ಫಾರ್ಮಾಸ್ಯೂಟಿಕಲ್ ಕಂಪನೀಸ್ಗಳೆಲ್ಲ ಭಾಗವಹಿಸಿದ್ದಾರೆ. ನೋಡ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳು. ಪ್ರಶಾಂತಿ ಆಯುರ್ವೇದಿಕ್ ಸೆಂಟರ್, ತೆಗೆದುಕೊಳ್ಳೋದಿಲ್ಲ. ಸಂಪೂರ್ಣವಾಗಿ ಯೋಗವನ್ನು ಆಚರಣೆ ಮಾಡ್ತಾ ಇದ್ದಾರೆ ಮತ್ತು ನಿಸರ್ಗೋಪಚಾರವನ್ನ ಮತ್ತು ಆಯುರ್ವೇದ ತಮ್ಮ ವಿಶ್ವಾಸ ಮಾಡಿಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಕರ್ನಾಟಕ ನಾಡಿನ ಆರೋಗ್ಯದ ಬಗ್ಗೆ ಆಲೋಚನೆಯನ್ನ ಮಾಡಿದವರು ಅಂಥವರು ನಮ್ಮ ಜೊತೆಗಿದ್ದಾರೆ. ಈಗಾಗಲೇ ನಮ್ಮ ಸಿರಿಗೆರೆಯ ತಳಬಾಳ ಜಗದ್ಗುರು, ಈ ನಾಡಿನ ಅತ್ಯಂತ ಶ್ರೇಷ್ಠ ಸ್ವಾಮೀಜಿಗಳಲ್ಲಿ ಒಬ್ಬರಾಗಿರುವಂತಹ ನಮ್ಮ ಸಿರಿಗೆರೆಯ ತಳಬಾಳು ಜಗದ್ಗುರು ಅವರ ಆಶೀರ್ವಚನ ತಾವೆಲ್ಲ ಕೇಳಿದ್ದೀರಿ. ಇನ್ನು ಮುಂದೆ ನಾವು ನೀವೆಲ್ಲ ಸೇರಿಸಿಕೊಂಡು